ಬೇಕೇ ಬೇಕು ಬೇಕೇ ಬೇಕು ದೊಡ್ಡನಿಕ್ಕೆ ಆಟೋ ಚಾಲಕರ ಸಂಘದಿಂದ ಅಧ್ಯಕ್ಷರಾಗಿದ್ದೇವೆ. ಇಲ್ಲಿ ಸ್ಟ್ರೈಕ್ ಆದಾಗಿಂದನ ತಿಂಗಳಿಗೆ 3 ಸತಿ ಗ್ಯಾಸನ್ನು ರೈಸ್ ಮಾಡಿದ್ದಾರೆ. ಯಾವಾಗ ರೈಸ್ ಮಾಡ್ತಾರೆ ಅಂತಲೇ ಗೊತ್ತಾಗಲ್ಲ. ಹಳೆ ಸ್ಟಾಕ್ ಇದೆ. ಹಳೆ ಸ್ಟಾಕ್ ಆಗೋವರೆಗೂ ನಮಗೆ ತುಂಬಿ ಹೊಸ ಸ್ಟಾಕ್ ಬಂದಾಗ ನೀವು ರೈಟು ಜಾಸ್ತಿ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀವಿ. ಆದರೆ ಮ್ಯಾನೇಜರು ಒಪ್ತಾ ಇಲ್ಲ. ಅವರು ಬಂದ್ ಮಾಡಿ ಅಂದರೆ ನಾನು ಬಂದೇ ಮಾಡಿಬಿಡ್ತೀನಿ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ತಹಸೀಲ್ದಾರ್ ಅವರು ಮತ್ತು ಫುಡ್ ಆಫೀಸ್ ಅವರು ಮತ್ತು ಪೊಲೀಸ್ನವರು ನಮಗೆ ರಕ್ಷಣೆ ಕೊಡ್ಬೇಕು. ಇಲ್ಲಿ ಬಂದು ಬಂಕ್ನವರಿಂದ ಯಾವಾಗ್ಲಿಂದ ಆಲೆ ಈ ತಿಂಗಳಿಂದ 3 ಸರಿ ಆಗಿದೆ. ಎಷ್ಟಾಗಿದೆ? 30 ರೂಪಾಯಿ ಜಾಸ್ತಿ ಆಗಿದೆ. ನೀವು ರೇಟ್ ಜಾಸ್ತಿ ಮಾಡಿದ್ದೀರಾ? ರೇಟ್ ಜಾಸ್ತಿ ಮಾಡೋಕ್ಕೆ ಕೊಡ್ತಾ ಇಲ್ಲ ಸರ್. ನಮಗೆ ಜನರೇ ಕೊಡಲ್ಲ, ಪ್ಯಾಸೆಂಜರೇ ಕೊಡಲ್ಲ. ತಾಲೂಕು ಆಫೀಸ್ ನೋಡಿ ಇಲ್ಲೇ ಇರೋದು ಅಂತಾರೆ. ಹಾಂ, ತಾಲೂಕು ಆಫೀಸ್ ತಗೋಕು ಕೊಡಲ್ಲ. 20 ರೂಪಾಯಿ ಕೊಡ್ತಾರೆ. ಒಂದೊಂದ್ಸತಿ 20 ರೂಪಾಯಿ ಮೇಲೆ ಕೊಡೋದೇ ಇಲ್ಲ ಅಂತ ವಾದ ವಿವಾದ ಮಾಡ್ತಾರೆ. ನಮಗೆ ರಕ್ಷಣೆ ಕೊಡಿ. ಗ್ಯಾಸ್ ಏನು ರೇಟ್ ಬರ್ತದೆ ಅದನ್ನು ಬಿಲ್ ಸಮೇತ ನೀವು ಅಧಿಕಾರಿಗಳು ಏನಿದ್ದೀರಾ ಅವರೆಲ್ಲ ಸೇರಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ನೋಡ್ರಪ್ಪ, ನಮ್ಗಿಲ್ಲಿ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ. ನಾವು ಬಡಪಾಯಿ ಮಕ್ಕಳು, ನಮ್ಮನ್ನ ಇಲ್ಲಿ 15 ದಿವಸದಲ್ಲಿ 30 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಗ್ಯಾಸ್ ರೇಟು. ನಾವು ಜೀವನ ಮಾಡೋದು ಬಹಳ ಕಷ್ಟ ಆಗಿದೆ. ಎಲ್ಲ ಹಳ್ಳಿ ಕಡೆಯಿಂದ ಬಂದು ಇಲ್ಲಿ ದುಡ್ಕೊಂಡು ತಿನ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ತಹಸೀಲ್ದಾರ್ ಆದಂತಹ ತಹಸೀಲ್ದಾರು ಮತ್ತು DC ಅವರು ಬಂದು ನಮಗೆ ಇದು ಗ್ಯಾಸ್ ರೇಟಿನ ಬಗ್ಗೆ ತನಿಖೆ ಮಾಡಿ ನಮಗೆ ಗ್ಯಾಸ್ ರೇಟ್ ಕಮ್ಮಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕಳೆ ಮನವಿ ಮಾಡ್ಕೊಳ್ತೀವಿ ಸ್ವಾಮಿ. ಇಲ್ಲ ಅಂದರೆ ನಾವು ಇಲ್ಲೇ ಮುಷ್ಕರ ಹೊಡಿತೀವಿ, ಇಲ್ಲೇ ಉಪವಾಸ ಇರ್ತೀವಿ. ಗೊತ್ತಾಯ್ತಾ? ನಾವಿನ್ನ ಇಲ್ಲಿ ಎದ್ದೋಗಲ್ಲ. ನಮಗೆ ಬಂದು ಏನೈತೆ ನ್ಯಾಯ ದೊರಕಿಸ್ಕೊಡ್ಬೇಕು. ನಾವು 15 ದಿವಸದಿಂದ 30 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 79 ರೂಪಾಯಿ 90 ಪೈಸೆ ಇದು ಹಳೆ ಸ್ಟಾಕು. ಈಗ ಹೆಂಗೆ 84 ರೂಪಾಯಿ 95 ಪೈಸೆ ಮಾಡೋದು ಅಂತ ಅಷ್ಟೇ. ಹಳೆ ಸ್ಟಾಕ್ ಹಾಕ್ಬೇಕಾರೆ ಹೊಸ ಸ್ಟಾಕ್ ಬಂದ್ಬೇಕಾರೆ ಮಾಡ್ಬೋದು ಅಷ್ಟೇ. ಹಳೆ ಸ್ಟಾಕ್ ರೇಟ್ ಜಮ್ಮ ಮುಂಚೆ ನಮ್ಗೆ ಅಲ್ಲೇ ಸ್ಪಾಟ್ ಅಲ್ಲಿ 85 ರೂಪಾಯಿ ಬೀಳುತ್ತೆ ಗ್ಯಾಸು. ನಾವು ಅದಕ್ಕೆ ನಾವು ಕಮ್ಮಿ ಹಾಕೊಟ್ಟಿದೀವಿ. ಇಲ್ಲಿ ಒಂದು ಕಮ್ಮಿ ಹೆಂಗಾಗ್ತಾವ 80 ರೂಪಾಯಿ ಗ್ಯಾಸ್ ಇರುವ ಲಾಸ್ ಮಾಡ್ಕೊಂಡಿರು. ಹೆಸರು ಮಧು ಅಂತ, ನಾವು ಆಟೋ ಚಾಲಕರು. ಇಲ್ಲಿ ಏನಾಗಿದೆ ಅಂತಂದರೆ 55 ರೂಪಾಯಿ ಗ್ಯಾಸ್ ಇತ್ತು ತಿಂಗಳಲ್ಲಿ, ತಿರ್ಗಿ 65 ರೂಪಾಯಿ ಗ್ಯಾಸ್ ಮಾಡಿದ್ರು, ತಿರ್ಗಿ 79 ರೂಪಾಯಿ 95 ಪೈಸೆ ಗ್ಯಾಸ್ ಮಾಡಿದ್ರು. ಹಳೆ ಸ್ಟಾಕು 3 ದಿವಸ ಕಂಪ್ಲೀಟ್ ಮಾಡಿದ್ರು. ಬಂದು ಕೇಳಿಕ್ಕೆ ಗ್ಯಾಸ್ ಇದ್ರು, ಗ್ಯಾಸ್ ತುಂಬ್ತಿಲ್ಲ ಇವರು. ತಿರ್ಗಿ ಈಗ 84 ರೂಪಾಯಿ 95 ಪೈಸೆ ಮಾಡೋರು ಇವಾಗ ಗ್ಯಾಸ. ನಾವು ಆಟೋ ಚಾಲಕರು ಎಲ್ಲರೂ ಹಳ್ಳಿಯಿಂದ ಬರೋದು ಸರ್. ನಾವು ಹಳ್ಳಿಯಿಂದ ಬಂದು ನಾವು ಬಡ ಜನಗಳು ಎಲ್ಲರೂ ಒಕ್ಕೂಲಿ ಮಾಡೋದು. ಈಗ ಸ್ಟಾರ್ಟಲ್ಲಿ ಬಂದು ನಿಂತ್ಕೊಂಡು 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಯಾಕಪ್ಪ 10 ರೂಪಾಯಿ ಜಾಸ್ತಿ ಅಂತ ಕೇಳ್ತಾರೆ. ಅದರಿಂದ ಯಾರು ಕೇಳಲ್ಲ. ಗ್ಯಾಸ್ ಸಿಕ್ಕಾಬಿಟ್ಟೆ ಮಾಡೋರಿಗೆ ಮ್ಯಾನೇಜರಿಗೆ ಫೋನ್ ಮಾಡು ಅಂತಂದರೆ ನಾನೇ ಕಡಿಮೆ ಮ್ಯಾನೇಜರು ಅಂತ ಗಿರೀಶ್ ಅಂತ ಮಾತಾಡ್ತಾರೆ. ಅವ್ರು ಮ್ಯಾನೇಜರಿಗೆ ಫೋನ್ ಮಾಡಿದ್ರೆ 85 ರೂಪಾಯಿ ಕೊಟ್ಬಿಟ್ಟು 85 ನಮಗೆ ನಾವು ಅವಾಗ 85 ರೂಪಾಯಿ ಜಾಸ್ತಿ ಮಾಡಿದ್ದೀವಿ, ನಮಗೆ ನಮ್ದು ಲಾಸ್ ಆಕೈತಿ ಅಂತ ಕೇಳ್ತಾವ್ರೆ. ಅದಕ್ಕೆ ನಮಗೆ ರಕ್ಷಣೆ ಕೊಡ್ಬೇಕು. ನಮಗೆ ಅದರಿಂದ ನಮಗೆ ಸಹಕಾರ ಕೇಳ್ತಾರೆ. ಹಳ್ಳಿ ಆಟೋ ಚಾಲಕರಿಂದ ನಮಗೆ ತಹಸೀಲ್ದಾರ್ ಕಡೆಯಿಂದ ನಮಗೆ DC ಕಡೆಯಿಂದ ನಮಗೆ ಇದು ಪರ್ಮಿಷನ್ ಬೇಕು. ನಮ್ಗೆ ಅಷ್ಟೇ ನಮಗೆ ನ್ಯಾಯ ಕೊಡ್ಬೇಕು. ನಮ್ಗೆ ಅಷ್ಟೇ ತಹಸೀಲ್ದಾರ್ ಕಡೆಯಿಂದ DC ಕಡೆಯಿಂದ ನಮಗೆ ನ್ಯಾಯ ಕೊಡ್ತೀವಿ ಸ್ವಾಮಿ. ಅಷ್ಟೇ ನಮಗೆ ಅದು ಕೇಳ್ಕೊಂತಿದೀವಿ ಅಷ್ಟೇ. ಎಲ್ಲ ಆಟೋ ಚಾಲಕರು ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಮುಂದೆ ಏನು ಮಾಡ್ತೀರಾ? ಪ್ರತಿಭಟನೆ ಮಾಡ್ತೀವಿ ಅಷ್ಟೇ.